ಯಾವುದೇ ಆಯುಧವು ಜಯಶಾಲಿಯಾಗದು. ಪ್ರವಾದಿ ಯೆಶಾಯನು ಬರೆದಂತ ಗ್ರಂಥ 54ನೇ ಅಧ್ಯಾಯ 17ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಭಯಭ್ರಾಂತಿಯಿಂದ ಎದರಿ ನಿಂತಿರುವೆಯ, ಇಗೋ ನಿನಗೆ ವಿರುದ್ಧವಾಗಿ ಮಾಡಲ್ಪಟ್ಟ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಏಳುವ ಪ್ರತಿಯೊಂದು ನಾಲಿಗೆಯನ್ನು ನೀನು ಖಂಡಿಸುವೆ. ಪ್ರಿಯ ಸ್ನೇಹಿತನೇ, ಜೀವನದಲ್ಲಿ ಮುಂದಕ್ಕೆ ಹೋಗಲು ನೀನು ಎಷ್ಟೇ ಪ್ರಯತ್ನಿಸಿದರೂ ವಿರೋಧಿಗಳು ನಿನ್ನ ಮೇಲೆ ಎದುರಾಗುತ್ತಲೇ ಇದ್ದಾರ. ಕೆಲವೊಮ್ಮೆ ಜೀವನವು ಒಂದು ಯುದ್ಧ ರಣರಂಗದಂತೆ ಕಾಣಿಸಬಹುದು. ಸವಾಲುಗಳು ಅನಿರೀಕ್ಷಿತವಾಗಿ ಎದುರಾಗುತ್ತವೆ. ಟೀಕೆಗಳು ಅನಿರೀಕ್ಷಿತ ವ್ಯಕ್ತಿಗಳಿಂದ ಬರಬಹುದು. ಕೆಲವು ಸಂದರ್ಭಗಳು ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸಬಹುದು. ಆದರೆ ದೇವರು ಯೆಶಾಯನು ಬರೆದಂತ ಗ್ರಂಥದಲ್ಲಿ ನಮಗೆ ಒಂದು ಶಕ್ತಿಯುತವಾದಂತ ಭರವಸೆಯನ್ನ ನೀಡಿದ್ದಾರೆ. ಪ್ರಿಯ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಸವಾಲುಗಳನ್ನ ಎದುರಿಸಬಹುದು, ಆದರೆ ನೀವು ಎಂದೂ ಏಕಾಂಗಿಯಲ್ಲ, ನೀವು ಅಸಹಾಯಕರಲ್ಲ. ಪೌಲರು ರೋಮಾಪುರದವರಿಗೆ ಬರೆದಂತ ಪತ್ರದಲ್ಲಿ ಸ್ವಾಮಿ ಯೇಸು ಕ್ರಿಸ್ತರು ನುಡಿಯುತ್ತಾರೆ, ದೇವರೇ ನಮ್ಮ ಪರ ಇರುವಾಗ ನಮ್ಮನ್ನ ವಿರೋಧಿಸುವವರು ಯಾರು? ಪೌಲರು ರೋಮಾಪುರದವರಿಗೆ ಬರೆದಂತ ಪತ್ರ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾವು ನೋಡುತ್ತೇವಲ್ಲವೇ? ದೇವರೇ ನಮ್ಮೊಂದಿಗೆ ನಿಂತಿರುವಾಗ ನಾವು ಯಾರಿಗೂ, ನಾವು ಯಾವುದಕ್ಕೂ, ನಾವು ಯಾವುದೇ ವಿರೋಧಕ್ಕೂ ನಮ್ಮ ಭವಿಷ್ಯವನ್ನ ನಿರ್ಧರಿಸುವಂತ ಅಧಿಕಾರವಿಲ್ಲ. ಆದುದರಿಂದ ಪ್ರಿಯ ಸ್ನೇಹಿತರೆ, ಸವಾಲುಗಳು ಜೀವನದಲ್ಲಿ ಎದುರಾದಾಗ ಭಯಪಡಬೇಡಿ. ನಿಮ್ಮ ಭವಿಷ್ಯವು ನಿಮಗೆ ವಿರುದ್ಧವಾಗಿ ತಯಾರಾದ ಆಯುಧಗಳಿಂದ ನಿರ್ಧರಿಸಲ್ಪಡುವುದಿಲ್ಲ ಎಂಬುದನ್ನ ನೆನಪಿನಲ್ಲಿಡಿ. ನಿಮ್ಮ ಭವಿಷ್ಯವು ನಿಮ್ಮೊಂದಿಗೆ ನಿಂತಿರುವಂತಹ ದೇವರಿಂದ ನಿರ್ಧರಿಸಲ್ಪಡುತ್ತದೆ. ದೇವರ ಮೇಲೆ, ದೇವರ ರಕ್ಷಣೆಯ ಮೇಲೆ ನಂಬಿಕೆಯನ್ನಿಟ್ಟು ಧೈರ್ಯದಿಂದ ಜೀವನದಲ್ಲಿ ಮುಂದೆ ಹೆಜ್ಜೆ ಇಡಿ. ಏಕೆಂದರೆ ನಿಮ್ಮ ಜೀವನವನ್ನ ಕಾಯುವಾತನು ಸೇನಾಧೀಶ್ವರನಾದ ಸರ್ವೇಶ್ವರ ಸ್ವಾಮಿಯೇ ಅಲ್ಲವೇ? ಪ್ರಾರ್ಥಿಸೋಣ. ಸೇನಾಧೀಶ್ವರ ಸರ್ವೇಶ್ವರನಾದ ತಂದೆ ದೇವರೇ, ಕೆಲವೊಮ್ಮೆ ಜೀವನದ ಸವಾಲುಗಳು ಮತ್ತು ಕೆಲ ಜನರ ಟೀಕೆ ಟಿಪ್ಪಣಿಗಳು ನಮ್ಮನ್ನ ಕುಗ್ಗಿಸುತ್ತವೆ. ನನ್ನ ವಿರೋಧವಾಗಿ ಕೇಳಿ ಬರುವಂತಹ ಕೆಲ ಮಾತುಗಳು ನನ್ನ ಮನಸ್ಸನ್ನ ತೀರ ನೋಯಿಸುತ್ತವೆ. ಆದರೆ ಪ್ರಭುವೇ, ನೀನೇ ನನ್ನ ರಕ್ಷಕನು, ನನ್ನ ಆಶ್ರಯ ದುರ್ಗವು ಎಂದು ನಾನು ನಂಬಿದ್ದೇನೆ. ಶತ್ರುಗಳು ನನ್ನನ್ನ ಸೋಲಿಸಲು ಸಂಚು ರೂಪಿಸಬಹುದು, ಶತ್ರುಗಳು ನನ್ನನ್ನ ನುಂಗಿ ಬಿಡಬೇಕು ಎಂದು ಹೊಂಚು ಹಾಕಬಹುದು. ಆದರೆ ಸೇನಾಧೀಶ್ವರ ಸರ್ವೇಶ್ವರನಾದ ಯಾವೇ ಯೆಹೋವ ಸ್ವರ್ಗೀಯ ತಂದೆ ದೇವರೇ, ನಿನ್ನ ಕೃಪೆಯು ನನ್ನನ್ನ ಸುತ್ತುವರಿದಿರುವುದರಿಂದ ಯಾವ ಕೇಡಿಗೂ ನಾನು ತುತ್ತಾಗೆನು, ಶತ್ರುವಿನ ಮೋಸದ ಜಾಲಕ್ಕೆ ನಾನು ಬೀಳೆನು. ಪ್ರವಾದಿ ದಾನಿಯೇಲನನ್ನ ಸಿಂಹದ ಬಾಯಿಂದ ರಕ್ಷಿಸಿದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ, ಯೋಸೇಫನನ್ನ ಸೆರೆಮನೆಯಿಂದ ಬಿಡಿಸಿದಂತ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ, ಕರ್ತನೆ, ನನ್ನ ಕಷ್ಟಗಳನ್ನ ನನ್ನ ಏಳಿಗೆಗೆ ಬದಲಾಯಿಸು ಕರ್ತನೆ. ನನ್ನ ಶಕ್ತಿಯ ಮೇಲೆ ನಾನು ಭರವಸೆ ಇಡದೆ ನಿಮ್ಮ ಅತಿಶಯವಾದ ಬಲದ ಮೇಲೆ ನಾನು ನಂಬಿಕೆ ಇಡುವಂತೆ ನನ್ನನ್ನ ಆಶೀರ್ವದಿಸು ಕರ್ತನೆ. ಪ್ರಭುವೇ, ನನ್ನ ಹೆಜ್ಜೆಗಳನ್ನು ಕಾಪಾಡು, ನನ್ನ ಮನಸ್ಸಿಗೆ ಶಾಂತಿಯನ್ನ ದಯಪಾಲಿಸು. ಶತ್ರುಗಳ ಸೈನ್ಯವು ಶಸ್ತ್ರ ಸಜ್ಜಿತವಾಗಿ ಎದುರಾದರು, ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನನ್ನ ಎದುರಾದರು, ನಾನು ಕರ್ತಾದಿ ಕರ್ತನಲ್ಲಿ ಭರವಸೆಯ ಉಳ್ಳವನಾಗಿಯೇ ಇರುವೆನು. ನನ್ನ ವಿರೋಧಿಗಳ ದಂಡು ಬಂದು ನನ್ನ ಎದುರು ನಿಂತರೂ ಕರ್ತನ ನಾಮದಲ್ಲಿ ಭರವಸೆ ಉಳ್ಳವನಾಗಿಯೇ ನಾನು ನಿಲ್ಲುವೆನು. ನನ್ನ ಕರ್ತನಾದಂತ ಯಾವೇ ಯೆಹೋವ ತಂದೆ ದೇವನನ್ನ ಪ್ರಾರ್ಥಿಸುವೆನು. ನನ್ನ ವಿರೋಧವಾಗಿ ನಿಂತಿರುವ ಎಲ್ಲ ದುಷ್ಟ ಶಕ್ತಿಗಳಿಂದ ನನ್ನನ್ನ ಕಾಪಾಡು ತಂದೆಯೇ. ಎಲ್ಲ ನನ್ನ ವಿರೋಧಿಗಳಿಂದ ನನ್ನನ್ನ ಕಾಪಾಡು ಕರ್ತನೆ. ಈ ನನ್ನ ಆತ್ಮ, ದೇಹ ಮತ್ತು ನನ್ನ ಮನಸ್ಸನ್ನ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ಎಲ್ಲ ರೀತಿಯ ಭಯಭ್ರಾಂತತೆಗಳಿಂದ ನನ್ನನ್ನ ರಕ್ಷಿಸಿ ಕಾಪಾಡು. ಕೇಡಿಗನ ತಂತ್ರೋಪಾಯಗಳಿಂದ ನನ್ನನ್ನ ರಕ್ಷಿಸಿ ಕಾಪಾಡು ಕರ್ತನೆ ಎಂದು ವಿಜಯರಾಜನಾದಂತ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.